ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಬೈರ್ಕೂರು ಗ್ರಾಮ ಪಂಚಾಯಿತಿ ತೊಂಡಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮ ಫಸಲಗಂಗಮ್ಮ ದೇವಸ್ಥಾನ ಇವತ್ತು ಆ ದೇವರ ಆಶೀರ್ವಾದ ಪಡೆಯುತ್ತಾ ಸುರೇಶ್ ಅವರ 40ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅದೇ ರೀತಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಕ್ಕೆ ನಮಗೆಲ್ಲ ತಿಳಿಸಿದಾಗ ನಾವು ಹೇಳಿದ್ವಿ ಎಲ್ಲ ಬರ್ತೀವಪ್ಪ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಮ್ಮ ಗೌಡರು ಬಂದಿದ್ದಾರೆ. ನಮ್ಮ ಬೈರ್ಕೂರು ಗ್ರಾಮ ಪಂಚಾಯಿತಿಯ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮುಖಂಡರೆಲ್ಲ ಸೇರಿ ಬಂದು ವಿಶ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿಯಾಗಿ ಬಂದು ವಿಶ್ ಮಾಡ್ಕೊಂಡು ಹೋಗೋಕೆ ಬಂದಿದ್ವಿ. ಏನಿವತ್ತು ನಮ್ಮ ಸುರೇಶ್ ರವರು ಇವತ್ತು ಮುಳಬಾಗಿಲು ತಾಲೂಕು BJP ಗ್ರಾಮಾಂತರ ಘಟಕದ ಅಧ್ಯಕ್ಷರಾಗಿದ್ದರು. ಅವರ ಸೇವೆ ನಾವು ನೋಡಿದ್ವಿ. ಬಹಳ ಚೆನ್ನಾಗಿ ಅವರು BJP ಪಕ್ಷವನ್ನು ಸಂಘಟನೆ ಮಾಡ್ಕೊಳ್ತಾ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಬಂದಿದ್ರು. ನಾವು ನಮಗೆ ತಿಳಿದಂತಹ ಕೆಲವೊಂದು ಸಂದೇಶಗಳು ಅವರು ಕೊಟ್ಟಿದ್ವಿ, ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಅಷ್ಟೇ ಈ ಮುಂದಿನ ದಿನಗಳಲ್ಲಿ ಏನು ಅವ್ರಿಗೆ ಗ್ರಾಮಾಂತರ ಅಧ್ಯಕ್ಷರನ್ನ ಕೊಟ್ಟಿದ್ದಾರೆ ನಮ್ಮ BJP ಅವರು, ಇನ್ನು ಮುಂದಿನ ದಿನಗಳಲ್ಲಿ ಅವರ ಸೇವೆಯನ್ನು ಗುರುತಿಸಿ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಬೇರೆ ಜಿಲ್ಲಾ ಪೋಸ್ಟ್ ಯಾವ್ದಾದ್ರು ಕೊಡಬೇಕು ಅಂತೇಳಿ ನಮ್ಮ ಮುಖಾಂತರ ಆಶಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಫಸಲಗಂಗಮ್ಮ ಅವರು ದೇವರು ಒಳ್ಳೇದು ಮಾಡಲಿ, ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ TPನೋ ZPನೋ ಆಗೋ ಅವಕಾಶಗಳು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಭಾವನೆಯಲ್ಲಿ ಹೇಳ್ತಾ, ನಮ್ಮ ಓಂಶಕ್ತಿ ಚಲಣ್ಣ ಅವ್ರು ಬಂದಿದ್ದಾರೆ. ಅವ್ರಿಗೂ ಅಂತ ಹೇಳ್ತಾ ಇವತ್ತು ಇನ್ನೂ ಇಂತಹ ಹುಟ್ಟುಹಬ್ಬಗಳನ್ನ ನೂರಾರು ಹುಟ್ಟುಹಬ್ಬಗಳನ್ನ ಮಾಡಿಕೊಳ್ಳಿ. ಇದೇ ಜನರ ಸೇವೆಯನ್ನ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಜನರ ಸೇವೆಯನ್ನ ಮುಂದುವರಿಸಲಿ ಅಂತೇಳಿ ನಮ್ಮ ಆಶಾಭಾವನೆಯನ್ನ ವ್ಯಕ್ತಪಡಿಸುತ್ತಾ, ನಮಗೆ ಒಂದೆರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನ್ಸುತ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.